ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರ ಪೂಜೆಗೆ ಸಿದ್ಧತೆ ನಡೀತಾ ಇದೆ. ಭಕ್ತರಿಗೆ ಹಂಚಲು ದಾಸೋಹ ಭವನದಲ್ಲಿ ಲಡ್ಡು ತಯಾರಿಸಲಾಗ್ತಾ ಇದೆ. 30 ಸಿಬ್ಬಂದಿಯಿಂದ ಹಗಲಿರುಳು ಲಡ್ಡು ತಯಾರಿಕೆ ಕಾರ್ಯ ನಡೀತಾ ಇದೆ. 100 ಗ್ರಾಂ ತೂಕದ ಲಡ್ಡುಗಳನ್ನ ಬಾಣಸಿಗರು ತಯಾರಿಸ್ತಾ ಇದ್ದಾರೆ. ಮೊದಲ ಆಷಾಢ ಶುಕ್ರವಾರಕ್ಕೆ 60,000 ಲಡ್ಡು ತಯಾರಿಸಲಾಗ್ತಾ ಇದೆ. ಕಡಲೆ ಹಿಟ್ಟು, ಸಕ್ಕರೆ, ಲವಂಗ, ಏಲಕ್ಕಿ ಬಳಸಿ ಲಡ್ಡುವನ್ನ ಬಾಣಸಿಗರು ಸಿದ್ಧ ಮಾಡಿದ್ದಾರೆ. ಆಷಾಢ ಶುಕ್ರವಾರಕ್ಕಾಗಿ ಚಾಮುಂಡಿ ಬೆಟ್ಟಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಈಗ ಪ್ರಸಾದದ ವ್ಯವಸ್ಥೆ ರೆಡಿ ಆಗ್ತಾ ಇರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಬರ್ತಕ್ಕಂಥ ಭಕ್ತರಿಗೆ ಹಂಚಿಕೆ ಈಗ ಲಾಡು ಸಿದ್ಧತೆ ಕೂಡ ಬರದಿಂದ ಸಾಗ್ತಾ ಇರ್ತಕ್ಕಂಥದ್ದು. ಪ್ರತಿ ಶುಕ್ರವಾರವೂ ಕೂಡ ಅಂದರೆ ಆಷಾಢ ಶುಕ್ರವಾರಕ್ಕೆ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇರೋ ಕಾರಣಕ್ಕಾಗಿ ಏನು ಪ್ರತಿದಿನ ಚಾಮುಂಡಿ ಬೆಟ್ಟದಲ್ಲಿ 10ರಿಂದ 15,000 ಲಡ್ಡುಗಳನ್ನು ರೆಡಿ ಮಾಡಲಾಗ್ತಾ ಇತ್ತು. ಆ ಒಂದು ಲಡ್ಡುವಿನ ಪ್ರಮಾಣ ಈಗ 60,000ದಿಂದ 70,000ಕ್ಕೆ ಏರಿಕೆ ಆಗಿರ್ತಕ್ಕಂಥದ್ದು. ಅಂದರೆ ಆಷಾಢದ ಸಂದರ್ಭದಲ್ಲಿ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಲಡ್ಡು ತಯಾರಿಕೆಯನ್ನು ಬರದಿಂದ ಸಾಕ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನೀವು ಇಲ್ಲಿ ಗಮನಿಸ್ಬೋದು. ಏನು 3 ಗ್ಯಾಸ್ ಸ್ಟವ್ಗಳಲ್ಲಿ ಕೂಡ ಈಗ ಲಡ್ಡುಗಾಗಿ ಬೂಂದಿಗಳನ್ನು ಬೇಯಿಸುವಂಥ ಕೆಲಸಗಳಾಗ್ತಾ ಇದೆ. ಭಾಳ ಪ್ರತಿನಿತ್ಯವೂ ಕೂಡ ಇದು ಸಕ್ಕರೆ ಪಾಕ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈಗ ಬೆಂದಿರ್ತಕ್ಕಂತಹ ಲಡ್ಡುವಿನ ಆ ಒಂದು ಬೂಂದಿ ಕಾಳುಗಳೇನಿದೆ ಅವುಗಳನ್ನು ಈಗ ದೊಡ್ಡ ದೊಡ್ಡ ಕೊಪ್ಪರಿಕೆಗಳಲ್ಲಿ ಶೇಖರಣೆ ಮಾಡಿ ಕೂಡ ಇಡಲಾಗಿದೆ. ಪ್ರತಿನಿತ್ಯವೂ ಕೂಡ ಸುಮಾರು 25ಕ್ಕೂ ಹೆಚ್ಚು ಸಿಬ್ಬಂದಿಗಳು ಈ ಲಾಡುವನ್ನು ಕಟ್ಟುವಂಥ ಕೆಲಸವನ್ನು ಕೂಡ ಮಾಡಲಾಗ್ತದೆ. ಅಲ್ಲಿ ತಯಾರಾದಂಥ ಲಡ್ಡು ಏನು ಬೂಂದಿ ಕಾಳುಗಳೇನಿರುತ್ತೆ ಸಕ್ಕರೆ ಪಾಕದಲ್ಲಿ ಅದನ್ನು ಅದ್ದಿ ಇಡಲಾಗುತ್ತೆ. ಇದಕ್ಕೆ ಈಗ ಏನು ದ್ರಾಕ್ಷಿ, ಗೋಡಂಬಿ, ಲವಂಗ ಈ ರೀತಿಯಾಗಿ ಎಲ್ಲ ರೀತಿಯಾದಂತಹ ಪದಾರ್ಥಗಳನ್ನು ಕೂಡ ಹಾಕಲಾಗುತ್ತೆ. ಜಾಯಿಕಾಯಿ, ಜಾಯಿಪತ್ರೆ ಎಲ್ಲವನ್ನು ಕೂಡ ಅದರ ಒಳಗಡೆಗೆ ಮಿಕ್ಸ್ ಮಾಡಿ ಸಂಪೂರ್ಣವಾಗಿ ಅದನ್ನು ಕಟ್ಟಲಾಗುತ್ತೆ. ಪ್ರತಿಯೊಂದು ಲಡ್ಡನ್ನು ಕೂಡ ಈ ನಿರ್ದಿಷ್ಟ ಪ್ರಮಾಣದಲ್ಲಿ ಅಂದರೆ 100 ಗ್ರಾಂ ತೂಕದ ಲಡ್ಡನ್ನಷ್ಟೇ ಕೂಡ ರೆಡಿ ಮಾಡುವಂಥದ್ದು. 100 ಗ್ರಾಂ ತೂಕವನ್ನು ತೂಗುವಷ್ಟು ಲಡ್ಡನ್ನು ಅದನ್ನು ಲಾಡು ರೂಪಕ್ಕೆ ತಿರುಗಿಸಿ ಸೇರಿಸುವಂಥ ಕೆಲಸವನ್ನು ಸಿಬ್ಬಂದಿಗಳು ಮಾಡ್ತಾ ಇರ್ತಕ್ಕಂಥದ್ದು ನೀವು ಇಲ್ಲಿ ಗಮನಿಸ್ಬೋದು. ಯಾವ ರೀತಿಯಾಗಿ ಸಿಬ್ಬಂದಿಗಳು ಲಡ್ಡನ್ನು ತಯಾರಿಕೆ ಮಾಡುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ ಅಂತೇಳಿ ಅದಕ್ಕೆ ಸಕ್ಕರೆ ಪುಡಿಯನ್ನು ಸೇರಿಸಿ ಸಂಪೂರ್ಣವಾಗಿ ಲಡ್ಡನ್ನು ಮಾಡಿ ಪ್ಯಾಕಿಂಗ್ ಮಾಡಲಾಗುತ್ತೆ. ಇದು ಏನು ಆಷಾಢ ಮಾಸಕ್ಕಾಗಿ ಚಾಮುಂಡಿ ಬೆಟ್ಟಕ್ಕೆ ಬರ್ತಕ್ಕಂಥ ಭಕ್ತಾದಿಗಳೇನಿದ್ದಾರೆ ಭಕ್ತಾದಿಗಳಿಗೆ ಹಂಚಲಿಕ್ಕೆ ರೆಡಿ ಮಾಡ್ಕೊಂಡಿರ್ತಕ್ಕಂಥದ್ದು. ಇದಕ್ಕಾಗಿ ಕ್ವಿಂಟಾಲ್ ಲೆಕ್ಕದಲ್ಲಿ ಅಂದರೆ ಟನ್ಗಳ ಲೆಕ್ಕದಲ್ಲಿ ಕಡಲೆ ಹಿಟ್ಟನ್ನು ಕೂಡ ಸಂಪೂರ್ಣವಾಗಿ ಶೇಖರಣೆ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಸಕ್ಕರೆಯನ್ನು ಕೂಡ ಟನ್ಗಳ ಪ್ರಮಾಣದಲ್ಲೇ ಕೂಡ ಶೇಖರಣೆ ಮಾಡಲಾಗಿದೆ. ಅಂದರೆ ಏನು 4 ವಾರಗಳು 4 ಶುಕ್ರವಾರಗಳು ಆಷಾಢ ಶುಕ್ರವಾರಗಳಿರುತ್ತವೆ. ಆ ಶುಕ್ರವಾರಗಳ ಸಂದರ್ಭದಲ್ಲಿ ಜೊತೆಗೆ ಆ ವಾರಗಳಲ್ಲಿ ಶನಿವಾರ ಮತ್ತು ಭಾನುವಾರವೂ ಕೂಡ ಹೆಚ್ಚಿನ ಭಕ್ತರ ಸಂಖ್ಯೆ ಕೂಡ ಚಾಮುಂಡಿ ಬೆಟ್ಟಕ್ಕೆ ಹರಿದು ಬರುತ್ತೆ. ಹಾಗಾಗಿ ಅವರಿಗೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ವರ್ಧಂತಿಯ ಸಂದರ್ಭದಲ್ಲೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಬರ್ತಾರೆ. ಅವರೆಲ್ಲರಿಗೂ ಕೂಡ ಲಾಡು ಪ್ರಸಾದವನ್ನು ವಿತರಣೆ ಮಾಡಲಾಗುತ್ತೆ. ವಿತರಣೆಗೆ ಬೇಕಾಗಿರ್ತಕ್ಕಂಥ ಸಂಪೂರ್ಣವಾದಂಥ ಲಡ್ಡನ್ನು ತಯಾರಿ ಮಾಡಲಿಕ್ಕೆ ರೆಡಿ ಆಗಿರ್ತಕ್ಕಂಥದ್ದು. ಈಗಾಗಲೇ ಸುಮಾರು 60,000 ಲಡ್ಡುಗಳು ರೆಡಿ ಆಗಿರ್ತಕ್ಕಂಥದ್ದು. ಈ ಒಂದು 5 ವಾರಗಳೇನಿರ್ತವೆ ಅಂದರೆ 4 ಆಷಾಢ ಶುಕ್ರವಾರಗಳು ವರ್ಧಂತಿಯ ದಿನ ಏನಿದೆ ಇದರಲ್ಲಿ ಸುಮಾರು 6ರಿಂದ 7 ಲಕ್ಷ ಲಡ್ಡುಗಳು ವಿತರಣೆ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಕೂಡ ಈಗ ಪ್ರಾಧಿಕಾರದಿಂದ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.